ಯೋ ವಾಟ್ಸ್ ಅಪ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ದ KC ಶೋ. ಸೊ ಇವತ್ತು ನಮ್ಮ ಸುಳ್ಯದಲ್ಲಿ ಮೊಸರು ಕುಡಿಕೆ ಕಾರ್ಯಕ್ರಮ ಆಗ್ತಾ ಇದೆ. ವಿಶ್ವ ಹಿಂದೂ ಪರಿಷತ್ ಮತ್ತು ಮೊಸರು ಕುಡಿಕೆ ಸಮಿತಿ ಒಟ್ಟಿಗೆ ಆಗ್ತಿರುವಂತಹ ಕಾರ್ಯಕ್ರಮ ಇದು. ನಿಜವಾಗ್ಲೂ ಸಖತ್ತಾಗಿರುತ್ತೆ. ಅಲ್ಲಲ್ಲಿ ಮಡಿಕೆ ಹಾಕೊಂಡಿರ್ತಾರೆ. ಸೊ ನಮ್ಮ ಒಂದು ಆ ತಂಡಗಳು ಹೋಗಿ ಹೊಡೆಯುವಂಥದ್ದು, ಅದನ್ನು ನೋಡಲಿಕ್ಕೆ ಇರುವಂಥ ಖುಷಿ ಬೇರೆ. ಓಕೆ, ನಾನು ಇದರಿಂದ ಮುಂಚೆ ಸುಳ್ಯದಲ್ಲಾಗಿರುವಂಥ ಹೆಚ್ಚಿನ ಒಂದು ಮೊಸರು ಕುಡಿಕೆ ಅಂದರೆ ಪ್ರತಿ ವರ್ಷ ಕೃಷ್ಣ ಜನ್ಮಾಷ್ಟಮಿ ಆದಮೇಲೆ ಒಂದು ವಾರ ಗ್ಯಾಪಲ್ಲಿ ಆಗ್ತದೆ. ಓಕೆ, ನಮ್ಮಲ್ಲಿ ಸೊ ನೋಡ್ಲಿಕ್ಕಂತೂ ನಿಜವಾಗ್ಲೂ ಸೂಪರ್ ಆಗಿರುತ್ತೆ. ಈ ವರ್ಷ ಸ್ವಲ್ಪ ಜಾಸ್ತಿ ಜನ ಸೇರುವಂತಹ ಒಂದು ಚಾನ್ಸಸ್ ಕೂಡ ಇದೆ. ಓಕೆ, ಬಿಕಾಸ್ ಆಫ್ ಪ್ರತಾಪ್ ಸಿಂಹ ಅವರು ಬರ್ತಿದ್ದಾರೆ. ಸೊ ಅದು ಒಂದು ಕೂಡ ರೀಸನ್. ಆ್ಯಂಡ್ ಲಾಸ್ಟ್ ಇಯರ್ ಅದಕ್ಕಿಂತ ಮುಂಚಿನ ಇಯರ್ಸಲ್ಲೆಲ್ಲ ನಾನು ಹೋಗಿದ್ದೆ ಒಟ್ಟಿಗೆ. ಅಂದರೆ ಮೊಸರು ಕುಡಿಕೆ ಫುಲ್ ಒಂದು ಸುಳ್ಯ ಇಡೀ ರೌಂಡ್ ಹಾಕಿ ಮೊಸರು ಆ ಒಂದು ಮಡಿಕೆಯನ್ನು ಹೊಡ್ಕೊಂಡು ಬರುವಂಥದ್ದು ನೋಡಲಿಕ್ಕೆ ನೆಕ್ಸ್ಟ್ ಲೆವೆಲ್ ಫೀಲ್. ಓಕೆ, ಸೊ ಹಾಗಾಗಿ ಇವತ್ತು ಕೂಡ ನಾನು ಮತ್ತು ನನ್ನ ಅಣ್ಣ ಆ್ಯಕ್ಚುಲಿ ಇದ್ದಾನೆ. ಸೊ ಒಟ್ಟಿಗೆ ಹೋಗ್ತಾ ಇದ್ದೇವೆ. ಸೊ ಎಸ್, ನೀವು ಇಫ್ ಬರಲಿಕ್ಕಾಗಿಲ್ಲ ಅಂತ ಹೇಳಿದರೆ ಈ ಒಂದು ವ್ಲಾಗ್ ನೋಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ. ನಮ್ಮ ಸುಳ್ಯದಲ್ಲಿ ಆಗ್ತಿರುವಂಥ ಒನ್ ಆಫ್ ದ ಬೆಸ್ಟ್ ಅಥವಾ ಒಂದು ದೊಡ್ಡ ರೀತಿಯಲ್ಲಿ ದೊಡ್ಡ ಮಟ್ಟಲ್ಲಿ ಆಗ್ತಿರುವಂಥ ಒಂದು ಕಾರ್ಯಕ್ರಮ ನಮ್ಮ ಒಂದು ಹಿಂದೂ ಸಮಾಜದಲ್ಲಿ ಅಥವಾ ಹಿಂದೂ ಸಂಘಟನೆ ಅಥವಾ ನಮ್ಮ ಊರಲ್ಲಿ. ಸೊ ಖಂಡಿತ ಈ ಒಂದು ವ್ಲಾಗ್ನ ಫುಲ್ ನೋಡಿ ಆ್ಯಂಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸೊ ಲೆಟ್ಸ್ ಗೋ.
ಬಾಂಧವರೇ, ನನ್ನ ಮಾಧ್ಯಮ ಮಿತ್ರರೇ, ಹಾಗೂ ಎಲ್ಲ ಈ ಕಾರ್ಯಕ್ರಮಕ್ಕೆ ಮೊದಲು 1986 ಮಾಡಿದೆ. RSS ನ ITC ಕ್ಯಾಂಪ್ನಲ್ಲೂ ಕೂಡ ಯೋಗದ ಪ್ರದರ್ಶನವನ್ನು ಕೂಡ ನಾನು ಮಾಡಿದ್ದೆ. ಇವತ್ತು ಸಂಘ ಕೊಟ್ಟಂತ ಹಿನ್ನೆಲೆ, ಸಂಘ ಹಾಕಿಕೊಟ್ಟಂತ ಮಾರ್ಗದಲ್ಲಿ ನಡೆದು ಬಂದು ನಾನು ಒಬ್ಬ ಪತ್ರಕರ್ತನಾಗಿಯೂ ಕೂಡ ಸೈ ಎನಿಸಿಕೊಂಡು ಸಂಘದ ಆಶೀರ್ವಾದದೊಂದಿಗೆ ಕೊಡಗು ಮತ್ತು ಮೈಸೂರಿನ ಸಂಸದರಾಗಿ 10 ವರ್ಷ ಕೆಲಸವನ್ನು ಮಾಡಿ ಇವತ್ತು ನಿಮ್ಮೂರಿಗೆ ಭಾಷಣಕ್ಕೆ ಕರಿಬೇಕು ಅಂತ ಹೇಳಿದ್ರು ಅದರ ಒಂದು ಹಿನ್ನೆಲೆ ನನಗೆ ಇವತ್ತು ಅನುಕೂಲವಾಗಿ ಇಲ್ಲಿ ಬಂದು ನಿಂತಿದ್ದೀನಿ. ಪರಿಷತ್ತನ್ನು ಕೂಡ ಸ್ಥಾಪನೆಯಾಗಿದೆ. ಇವತ್ತು ವಿಶ್ವ ಹಿಂದೂ ಪರಿಷತ್ತು ಶ್ರೀಕೃಷ್ಣನಿಂದ ಆ ಪ್ರೇರಣೆಯನ್ನ ಮೇಲ್ಪಂಕ್ತಿಯನ್ನ ಇಟ್ಕೊಂಡು ಇಡೀ ದೇಶಾದ್ಯಂತ ಹಿಂದೂ ಸಮಾಜವನ್ನ ಒಗ್ಗೂಡಿಸುವಂತಹ, ಅಭಿಮಾನ ಶೂನ್ಯವಾಗಿರುವಂತಹ ಹಿಂದೂ ಸಮಾಜದಲ್ಲಿ ಜಾಗೃತಿಯನ್ನು ಮೂಡಿಸುವಂತಹ, ಆ ಅಭಿಮಾನ್ಯವನ್ನ ಎದೆಯಲ್ಲಿ ತುಂಬುವಂತ ಕೆಲಸವನ್ನ ವಿಶ್ವ ಹಿಂದೂ ಪರಿಷತ್ತು ಸತತವಾಗಿ ಮಾಡ್ಕೊಂಡು ಬರ್ತಾ ಇದೆ. ಸೊ ಫೈನಲ್ ಆಗಿ ನಾವು ಮೊಸರು ಕುಡಿಕೆ ಕಾರ್ಯಕ್ರಮ ಎಲ್ಲ ನೋಡಿ ಕಂಪ್ಲೀಟಾಗಿ ನೋಡಿ ಬಂದ್ವಿ. ಆ್ಯಕ್ಚುಲಿ ಫಸ್ಟ್ ಟೈಮ್ ಫುಲ್ ಕಂಪ್ಲೀಟಾಗಿ ನೋಡಿರುವಂಥದ್ದು. ಸೊ ನಿಜವಾಗ್ಲೂ ಖುಷಿ ಇತ್ತು, ಒಂಥರ ಆ ಥರ ಫೀಲ್ ಇತ್ತು. ಓಕೆ, ಅಂದರೆ ನಾನು ಇದಕ್ಕೆ ಮುಂಚೆ ಕೂಡ ಹೋಗಿದ್ದೀನಿ ಮೆರವಣಿಗೆಯಲ್ಲಿ ಎಲ್ಲ. ಆ್ಯಂಡ್ ಈ ಸರ್ತಿ ಸ್ಪೆಷಲ್ ಏನಂತ ಹೇಳಿದರೆ 60ನೇ ವರ್ಷದ ಒಂದು ಲೆಕ್ಕದಲ್ಲಿ ಒಂದು ಸ್ವಲ್ಪ ದೊಡ್ಡ ಮಟ್ಟಿಗೆ ಒಂದು ಮಾಡಿದರು. ಆ್ಯಂಡ್ ಅದರಲ್ಲಿ ಪ್ರತಾಪ್ ಸಿಂಹ ಅವರು ಬಂದು ಲಿಟ್ರಲಿ ಸೂಪರ್ಬ್ ಆಗಿತ್ತು. ಅವರ ಒಂದು ಮಾತಾಗಿರ್ಬೋದು, ಅಷ್ಟು ಓಪನ್ ಆಗಿ ನಿಜವಾಗ್ಲೂ ಮಾತಾಡ್ತಾರಲ್ಲ, ಸೂಪರ್ಬ್. ಓಕೆ, ಆ್ಯಂಡ್ ಸೂಪರ್. ಆ ಒಂದು ಮೂಮೆಂಟ್ ಇದೆಯಲ್ಲ, ಪ್ರತಾಪ್ ಸಿಂಹ ಅವರು ಮಾತಾಡ್ತಿರೋ ಯಾರೂ ಕೂಡ ಆಚೀಚೆ ಓಡಾಡ್ತಿರಲಿಲ್ಲ. ಎಲ್ಲರೂ ಕೂಡ ಫುಲ್ ಕಾನ್ಸಂಟ್ರೇಷನಲ್ಲಿ ಅಲ್ಲೇ ನೋಡಿಕೊಂಡು ಚಪ್ಪಾಳೆ ಹೊಡ್ಕೊಂಡು ವಿಸಿಲ್ ಹೊಡ್ಕೊಂಡು ಸಖತ್ತಾಗಿತ್ತು. ಆ ಥರ ಇತ್ತು ಅಂತ ಹೇಳ್ಬೋದು. ಮತ್ತು ಮೊಸರು ಕುಡಿಕೆ ಕೂಡ ಅಷ್ಟೇ ಚೆನ್ನಾಗಿತ್ತು. ಸೊ ಇದಿಷ್ಟು ಒಂದು ವ್ಲಾಗ್ ಅಂತ ಹೇಳ್ಬೋದು. ಇದೇ ರೀತಿಯ ಒಂದು ವೀಡಿಯೋಸ್ಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಫುಲ್ ಖುಷಿಯಾಯಿತು. ಸೊ ಯಾವ ರೀತಿ ವೀಡಿಯೋ ಆಗಿದೆ ಅಂತ ಕಮೆಂಟ್ಸಲ್ಲಿ ಹೇಳಿ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಬಾಯ್.